ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ನಿಫ್ಟಿ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಎಕ್ಸ್ಪೈರಿ ದಿನ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡೋಣ. ಇವತ್ತು ಟೈಟ್ಲೇ ಹೇಳಿದಾಗೆ ಪುಟಿದೆ ಹೇಳುತ್ತಾ ಮತ್ತೆ ನಿಫ್ಟಿ ಅಂತ ನಾನು ಕೊಟ್ಟಿದ್ದೀನಿ. ಯಾಕೆ ಅನ್ನೋದನ್ನು ಚಾರ್ಟ್ಸಲ್ಲಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. IT ಸೆಕ್ಟರ್ ಇವತ್ತಿನ ಟಾಪ್ ಸೆಕ್ಟರ್ ಆಗಿತ್ತು. ಟೆಕ್ ಮಹೇಂದ್ರದಲ್ಲಿ 4% ಅಪ್ ಮೌಂಟ್ ಬಂತು. ಇನ್ಫೋಸಿಸಲ್ಲಿ 3.5% ಅಪ್ ಮೌಂಟ್ ಬಂತು. ಅದು ಇವತ್ತಿನ ಟಾಪ್ ಗೇನರ್ಗಳಾಗಿದ್ದು. ಕೋಲ್ ಇಂಡಿಯಾದಲ್ಲೂ ಕೂಡ 3.21% ಅಪ್ ಮೌಂಟ್ ಬಂದಿದೆ. ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು FMCG ಸೆಕ್ಟರ್ ಆಗಿತ್ತು. ಹಿಂದೂಸ್ತಾನ್ ಯೂನಿಲಿವರಲ್ಲಿ 3.21% ಕರೆಕ್ಷನ್ ಬಂತು. ನಿಫ್ಟಿ 50 ಟಾಪ್ ಲೂಸರ್ ಕೂಡ ಆಗ್ತಾ ಹೋಯ್ತದು. ಅದೇ ರೀತಿಯಾಗಿ ITC, ಟಾಟಾ ಕನ್ಸ್ಯೂಮರು, ಶ್ರೀರಾಮ್ ಫೈನಾನ್ಸ್ ಎಲ್ಲದರಲ್ಲೂ ಆಲ್ಮೋಸ್ಟ್ 2.5 to 3% ಕರೆಕ್ಷನ್ ಬಂದಿದೆ. ಆಟೋ ಸೆಕ್ಟರ್ಲ್ಲೂ ಕೂಡ ಸ್ವಲ್ಪ ನೆಗೆಟಿವಿಟಿ ಬಂದಿತ್ತು. ಆಟೋ ಸೆಕ್ಟರ್ಗಳದ್ದು ಡೇಟಾ ಬಂದಿದೆ. ಬಜಾಜ್ ಆಟೋದಲ್ಲಿ ಒಂದಿಷ್ಟು ಆಟೋ ಸೇಲ್ಗಳು ಜಾಸ್ತಿ ಆಗಿದೆ ಮೇನಲ್ಲಿ ಅಂತ ಬಂದಿತ್ತು. ಮಾರುತಿ ಸುಜುಕಿ ಈಗಲೂ ಕೂಡ ಟಾಪ್ ಗೇನರ್ ಆಗಿದೆ 4-ವೀಲರ್ ಸೆಕ್ಟರಲ್ಲಿ ಅಂತ ಬಂದಿತ್ತು. ಆದರೆ ಟ್ರ್ಯಾಕ್ಟರ್ ಸೇಲಲ್ಲಿ ಒಂದಿಷ್ಟು ನೆಗೆಟಿವಿಟಿ ಬಂದಿದೆ ಅಂತ ಬಂದಿತ್ತು. ಇದೆಲ್ಲ ಕೂಡ ಕಾರಣ ಆಗಿದೆ. ಜೊತೆಗೆ ಇರಾನ್ದು ಮತ್ತು US ಇನ್ನೂ ಕೂಡ ಆಗಿ ಹೋಯಿತು, ಇನ್ನೇನು ಫೈನಲ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ದಾರೆ. ಕಾಲ್ ಮಾಡ್ತೀನಿ ಅಂತ, ಅದರಿಂದ ಕೂಡ ಕೊನೆಯದು ಏನು ಅಂತ ಬಂದಿಲ್ಲ. ಇವರು ಅವ್ರಿಗೆ ಸ್ಟ್ರೈಕ್ ಮಾಡಿದ್ರು, ಆ ಥರದ ಈ ಥರ ಸುದ್ದಿ ಬರ್ತಾ ಇದೆ. ಕ್ರೂಡ್ ತಿರ್ಗಾ ಇವಾಗ ಜಂಪ್ ಆಗಿ 96-97 ಆಸ್ಪಾಸಿಗೆ ಬಂದು ನಿಂತಿದೆ. ಸೊ ಕ್ರೂಡ್ ಜಂಪ್ ಆಗ್ತಾ ಇದೆ ಅಂತಂದರೆ ಅದು FMCG ಕಂಪ್ನಿಗಳಿಗೆ ಒಂದು ನೆಗೆಟಿವ್ ಸುದ್ದಿನೇ. ಯಾಕೆಂದರೆ ರಾ ಮೆಟೀರಿಯಲ್ಗಳಾಗಿ ಅವರು ಅದನ್ನ ಪಾಮ್ ಆಯಿಲು, ವೆಜಿಟೇಬಲ್ ಆಯಿಲ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಕಾಸ್ಮೆಟಿಕ್ಸು ಎಲ್ಲದರಲ್ಲೂ ಸೇರಿ. ಅದೇ ರೀತಿಯಾಗಿ ಪೇಂಟಿಂಗ್ ಇಂಡಸ್ಟ್ರಿ, ಏಷ್ಯನ್ ಪೇಂಟ್ಸ್ ಈ ಥರ ಕಂಪ್ನಿಗಳಿಗೂ ಕೂಡ ಅದು ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಏಷ್ಯನ್ ಪೇಂಟ್ಸ್ದು ಆ್ಯಕ್ಚುಲಿ ರಿಸಲ್ಟ್ಸ್ ಬಂದಿತ್ತು, ಒಂದಿಷ್ಟು ಚೆನ್ನಾಗಿದೆ ರಿಸಲ್ಟ್ಸ್ ಅಂತ ಬಂದಿದ್ರು ಕೂಡ ಒಂದಿಷ್ಟು ರೆವೆನ್ಯೂ ಆಗಲಿ ಮತ್ತೊಂದಾಗಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ ಅಂತ ಅಂದ್ರೂ ಕೂಡ ಇವಾಗ 12 ಕ್ವಾರ್ಟರ್ಲಿ ಹೈಯೆಸ್ಟ್ ರೆವೆನ್ಯೂ ಮಾರ್ಜಿನ್ ಬಂದಿತ್ತು, ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ಬಂದಿತ್ತು ಏಷ್ಯನ್ ಪೇಂಟ್ಸಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್. ಆದರೂ ಕೂಡ ಇನ್ನೂ ಕೂಡ ಅಲೈನ್ ಆಗಿಲ್ಲ ನೋಡಿ, ಇನ್ನೂ 2600 ಲೆವೆಲಲ್ಲೇ ನಿಂತಿದೆ. ಬಿಕಾಸ್ ರಾ ಮೆಟೀರಿಯಲ್ ಕಾಸ್ಟು ಮತ್ತೊಂದು ಪೇಂಟಿಂಗ್ ಕಾಸ್ಟ್ಗಳು ಜಾಸ್ತಿ ಆಗುತ್ತೆ, ಯಾಕೆಂತಂದರೆ ಇನ್ನೂ ಕ್ರೂಡು ಮೇಲ್ಗಡೆ ಇರೋದ್ರಿಂದ. ಸೊ ಇದಿಷ್ಟು ಬಂದಿತ್ತು. ಮ್ಯಾಕ್ಸ್ ಹೆಲ್ತಲ್ಲೂ ಕೂಡ 2.76% ಕರೆಕ್ಷನ್ ಬಂತು. ಇದು ನಿಫ್ಟಿ 50 ಇದಾಗಿತ್ತು. ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ನಿಫ್ಟಿ 50ಗಿಂತ ತುಂಬ ವೀಕ್ ಆಗಿತ್ತು ಅಂತ ಹೇಳ್ಬೋದು. ಇವತ್ತು ಮಿಡ್ ಕ್ಯಾಪ್ ಕಂಪ್ನಿಗಳು ಜಾಸ್ತಿ ಸೆಲ್ಲಿಂಗ್ನ ಕಂಡಿತ್ತು. ಸೊ ವೇದಾಂತದಲ್ಲಿ 4.38%, ಅದಾನಿ ಪವರಲ್ಲಿ 4.55%, ಇದು 4%. ಅದೇ ರೀತಿ ಸಿಮೆನ್ಸ್ ಎನರ್ಜಿ, ಲೋಧಾ ಗ್ರೂಪ್, ಸೊ ಇದೆಲ್ಲ 4%ಗಿಂತ ಜಾಸ್ತಿ ಕರೆಕ್ಷನ್ ಬಂದಂಥ ಸ್ಟಾಕ್ಗಳು. ಐ ಥಿಂಕ್ ಲೋಧಾ ಗ್ರೂಪಲ್ಲಿ 4.81% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿತ್ತು. PSU ಬ್ಯಾಂಕ್ಗಳೆಲ್ಲ ತಿರ್ಗಾ ಮತ್ತೆ ನೆಗೆಟಿವ್ ಟೆರಿಟರಿಗೆ ಹೋಗಿದೆ. ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ನೆಗೆಟಿವ್ ಟೆರಿಟರಿಗೆ ಹೋಗಿದೆ. LTI ಮೈಂಟ್ರಿ ಅಗೇನ್ IT ಸೆಕ್ಟರ್ನ ಸ್ಟಾಕು 3.31% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು ಇವತ್ತು. ಸೊ ನಿಫ್ಟಿನಲ್ಲಿ ಓವರಾಲ್ ನೋಡ್ಕೊಂಬರೋದಾದ್ರೆ ನೋಡಿ, ಇಲ್ಲಿ ಒಂದು ಹೊಸ ಟ್ರೆಂಡ್ ಲೈನ್ನ ಡ್ರಾ ಮಾಡಿದ್ದೀನಿ ನಾನು. ಸೊ ಅವತ್ತೇನು ಮಾತಾಡ್ತಾ ಇದ್ವಿ ಮೊನ್ನೆ, ಇದು ಒಂದು ಒಳಗಡೆ ಟೆರಿಟರಿಗೆ ಬಂದುಬಿಟ್ಟಿದೆ, ವೀಕ್ ಟೆರಿಟರಿಗೆ ಬಂದುಬಿಟ್ಟಿದೆ. ಬಟ್ ಇದು MSCI ರೀಬ್ಯಾಲೆನ್ಸಿಂಗಿಂದನೇ ಆಗಿತ್ತು ಅಂತ ಆದರೆ ಏನಾಗಬೇಕು, ಒಂದು ಸ್ವಲ್ಪ ಈ ಝೋನಲ್ಲಿ ಓಪನ್ ಆಗಬೇಕು, 23,700 750 ಝೋನಲ್ಲಿ ಓಪನ್ ಆಗಬೇಕು ಅಂತ ಮಾತಾಡಿದ್ವಿ. ಅದೇ ಥರ ಓಪನ್ ಆಯಿತು ಕೂಡ ಇವತ್ತು. ಯಾಕೆ ಆ ಥರ ಆಗಬೇಕಿತ್ತು ಅಂತಂದರೆ ಇಡೀ ಫ್ಯೂಚರ್ ಪ್ರೈಸು ಮತ್ತು ಸ್ಪಾಟ್ ಪ್ರೈಸ್ಗಳು ಅಲೈನ್ ಆಗಿರಲಿಲ್ಲ. ಅದೇ ನೀವು ಇವಾಗ 24,000 P, 23,900 P ಈ ಥರದ್ದೆಲ್ಲ ನೀವು ನೋಡಿದ್ರೆ 23,500 ಹತ್ರ ಬಂದು ಕ್ಲೋಸಿಂಗ್ ಆಗಿದ್ದೀವಿ ಅಂದರೆ 450-500 ಪಾಯಿಂಟ್ ಆಗಬೇಕಿತ್ತು. ಆದರೆ ಅವೆಲ್ಲ ಒಂದು 100-150 ಪಾಯಿಂಟ್ಗಳ ಪ್ರೀಮಿಯಮಲ್ಲಿ ನಡೀತಾ ಇತ್ತು. ಅದು ಸುದೀರ್ಘ ಕಾಲ ಆ ಥರ ಪ್ರೀಮಿಯಮಲ್ಲಿ ನಡೆಯೋಕ್ಕಾಗೋದಿಲ್ಲ, ಯಾಕಂದರೆ ನಾಳೆನೇ ಎಕ್ಸ್ಪೈರಿ ಇದೆ ಅಲ್ವಾ. ಸೊ ಒಂದು ಸ್ಪಾಟ್ ಪ್ರೈಸಿಗೆ ಫ್ಯೂಚರ್ ಪ್ರೈಸ್ ಅಲೈನ್ ಆಗಬೇಕು ಅಂದರೆ ಫ್ಯೂಚರ್ ಪ್ರೈಸಲ್ಲೂ ಕೂಡ ಕರೆಕ್ಷನ್ ಬರಬೇಕಿತ್ತು. ಆವಾಗ ಇದು ಡೀಪ್ ಸೆಲ್ಲಿಂಗ್ ಆಗಿದೆ ಅಂದರೆ ಬರೀ ಒಂದು MSCI ರೀಬ್ಯಾಲೆನ್ಸಿಂಗ್ ಆಗಿಲ್ಲ ಅನ್ನೋದು ನಿಗದಿ ಆಗ್ತಾ ಇತ್ತು, ಅಥವಾ ಸ್ಪಾಟ್ ಪ್ರೈಸು ಫ್ಯೂಚರ್ ಪ್ರೈಸಿಗೆ ಅಲೈನ್ ಆಗಬೇಕಾಗಿತ್ತು. ಇವತ್ತು ಬೆಳಗ್ಗೆ ಏನಾಯಿತು, ಸ್ಪಾಟ್ ಪ್ರೈಸೇ ಫ್ಯೂಚರ್ ಪ್ರೈಸಿಗೆ ಅಲೈನ್ ಆಯಿತು. ಯಾಕಂದರೆ ಓಪನ್ ಆಗಿದ್ದು ನೋಡಿ, ಇವತ್ತು ನಾವು 23,667 ಓಪನ್ ಆಗಿ 23,733 ತನಕ ಒಂದು ಹೈನ ಮಾಡಿದ್ವಿ. ಸೊ ಫಸ್ಟ್ ಒಂದು 1 hour 2 hour ಅದೇ ಝೋನಲ್ಲಿ ಇತ್ತು. ಅದಾದಮೇಲೆ ಈ ಟ್ರೆಂಡ್ ಲೈನ್ ಅದಕ್ಕೆ ಹಾಕೊಂಡಿದ್ದೀನಿ. ಆ ಟ್ರೆಂಡ್ ಲೈನ್ನ ಟೆಸ್ಟ್ ಮಾಡಿ ನೋಡಿ, ಅಲ್ಲಿಂದ ಮತ್ತೆ ತಿರ್ಗಾ ರಿಜೆಕ್ಷನ್ ಮಾಡಿದೆ. ಯಾವ ಟ್ರೆಂಡ್ ಲೈನ್ ಇದು, ಈಗ ಇತ್ತೀಚೆಗಷ್ಟೇ ಫಾರ್ಮ್ ಆಗ್ತಾ ಇದೆಯಲ್ಲ. ಈಗ ಮೇ 12ನೇ ತಾರೀಕು ಒಂದು ಲೋ ಮಾಡಿತ್ತಲ್ಲ, 13ನೇ ತಾರೀಕು, ಅಲ್ಲಿಂದ ಆಗ್ತಾ ಇರುವಂಥ ಲೆವೆಲ್ಗಳು ನೀವು ನೋಡ್ತಾ ಬರೋದಾದರೆ ನೋಡಿ, ಅವತ್ತು ಒಂದು ಲೋ ಮಾಡಿತ್ತು, ಮತ್ತೆ ಇಲ್ಲೊಂದು ಲೋ ಮಾಡಿದೆ, ಮತ್ತೆ ಇಲ್ಲೊಂದು ಲೋ ಮಾಡಿದೆ. ಆ ಟ್ರೆಂಡ್ ಲೈನ ಕ್ಲೀನಾಗಿ ಬ್ರೇಕ್ ಆಗಿದೆ. ಬ್ರೇಕ್ ಆಗಿದ್ದಲ್ಲೇ ಇವತ್ತು ರೀಟೆಸ್ಟಿಂಗ್ ಮಾಡಿ ಅಲ್ಲಿಂದ ಕೂಡ ಫೇಲ್ಯೂರ್ ಕೊಟ್ಟಿದೆ. ಅಂದರೆ ಅರ್ಥ ಏನು, ಈಗ ನಿಫ್ಟಿ ವಾಪಸ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಈ ಟ್ರೆಂಡ್ ಲೈನ್ನ ನಾವು ಇಂಪಾರ್ಟೆಂಟ್ ರೆಫರೆನ್ಸ್ ಆಗಿ ಇಟ್ಕೊತಾ ಹೋಗ್ಬೋದು. ಹಾರಿಜಾಂಟಲಿ ನೀವು ನೋಡೋದಾದರೆ ಸರಿಸುಮಾರು 23,600 ಲೆವೆಲ್ ಹತ್ತಿರ ಬರ್ತಾ ಇದೆ ಈ ಟ್ರೆಂಡ್ ಲೈನು. ಇದು ಏನು ಮಾಡುತ್ತೆ ಮುಂದೆ ಅನ್ನೋದನ್ನು ನೋಡ್ತಾ ಹೋಗುತ್ತೆ. ಅಂದರೆ ಇದ್ರ ಮೇಲ್ಗಡೆ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಮಾರ್ಕೆಟ್ನಲ್ಲಿ ನಾವು ಪಾಸಿಟಿವ್ ಅನ್ನೋಂಗಿಲ್ಲ. ನೆಗೆಟಿವ್ ಆದರೆ ಏನು, ನೆನ್ನೆ ಮಾತಾಡ್ಕೊಂಡಿದ್ವಿ 23,400 23,500 ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಅಂತ. ಎಕ್ಸಾಕ್ಟಾಗಿ ಆ ಝೋನಿಗೆ ಬಂದು ಇವತ್ತು ಕ್ಲೋಸಿಂಗ್ ಆಗಿದೆ. ಇದಕ್ಕೆ ಫಾಲೋ ಅಪ್ ಬರ್ತಾ ಹೋಯಿತು ಅಂತಂದರೆ ಇದು ಒಂದು ದೊಡ್ಡ ಒಂದು ಫಾಲ್ ಕಡೆಗೆ ದಾರಿ ಮಾಡ್ಕೊಡ್ತಾ ಹೋಗ್ಬೋದು. ಯಾಕೆಂತಂದರೆ ನೋಡಿ, ಹಿಂದೆ ಯಾಕೆ ಪುಟಿದೇಳೋದು ಅಂತ ಕೇಳ್ತಾ ಇದ್ದೀನಿ ಅಂತಂದರೆ ನೋಡಿ, GDP ಡೇಟಾ 7.8% ಇತ್ತು ಎಕ್ಸ್ಪೆಕ್ಟೇಷನು Q1, ಅದು ಇವಾಗ 7.2% ಅಂತ ಬಂದಿದೆ. ಹಾಗೆಯೇ 99% ಇಂಡಿಯಾದು US ಟ್ರೇಡ್ ಡೀಲ್ ಆಗೋಗ್ಬಿಟ್ಟಿದೆ. ಇವತ್ತು ನಾಳೆನೆಲ್ಲ ಅನೌನ್ಸ್ ಮಾಡ್ತಾರೆ ಅಂತ ಕೂಡ ಬರ್ತಾ ಇದೆ. ಯಾರು ನೆಗೋಸಿಯೇಷನ್ಗೆ ಕೂತ್ಕೊಳ್ತಾ ಇದ್ದಾರೆ ಅವರು US-ನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ಹಿಂದೆ ತೈವಾನು ಕೊರಿ ಸುಮಾರು ಕಡೆ ಡೀಲ್ ಮಾಡ್ಕೊಂಡ್ಬಂದಿದ್ದಾರೆ. ಎಲ್ಲ ಸ್ವಲ್ಪ ಅಗ್ರಿಕಲ್ಚರಲ್ US ಅಗ್ರಿಕಲ್ಚರ್ಗೆ ಒಂದು ಅದು ಅನುವು ಮಾಡಿಕೊಡ್ಬೇಕು, ನೀವು ಅಗ್ರಿಕಲ್ಚರ್ ಫೀಲ್ಡಲ್ಲಿ US ಕಂಪ್ನಿಗಳು ಬರೋದಕ್ಕೆ ಅಂತ ಪುಷ್ ಮಾಡಿ ತೊಗೊಂಡಿದ್ದಾರೆ. ಸುಮಾರು ಒಂದು 8-10 ಕಂಟ್ರಿಗಳಲ್ಲಿ ಆ ಥರ ಮಾಡಿದ್ದಾರೆ. ಬಟ್ ಭಾರತದ ನಿಲುವು ಏನಿದೆ ಸದ್ಯಕ್ಕೆ, ಅಗ್ರಿಕಲ್ಚರಲ್ಲಿ ಮಾತ್ರ ನಾವು ನಮ್ಮ ರೈತನ್ನು ಬಿಟ್ಟು ಬೇರೆಯವ್ರನ್ನ ನಾವು ಎಸ್ಪೆಷಲಿ US ಕಂಪ್ನಿಗಳನ್ನು ನಾವು ಇಲ್ಲಿ ಬರೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಒಪ್ಪೋ ತನಕ ಅವರು ಟ್ರೇಡ್ ಒಪ್ತಾರಾ ಇಲ್ವಾ, ಅದು ಯಾವ ರೀತಿಯಾಗಿ ಆಗುತ್ತೆ ಎಲ್ಲ ನೋಡ್ತಾ ಹೋಗಬೇಕು. ಅಫ್ಕೋರ್ಸ್ ಶುಕ್ರವಾರದ ಒಂದು ಕ್ಲೋಸಿಂಗ್ಗೆ ಕೆಲವರು ವೆದರ್ ಡೇಟಾನ ಕೂಡ ಹೇಳಿದ್ರಿ. ಬಟ್ ವೆದರ್ ಡೇಟಾ
ಡೇಟಾ ಆಯಿತು 90% ಮಳೆ ಆಗುತ್ತೆ, ವಾಡಿಕೆಗಿಂತ ಕಮ್ಮಿ ಮಳೆ ಆಗುತ್ತೆ ಅಂತ ಬಂದಿದೆ, ವಿಚ್ ಇಸ್ ಎ ನೆಗೆಟಿವ್ ಸೈನೇ. ಯಾಕಂದರೆ IMD ಜೂನಲ್ಲಿ ರಿಲೀಸ್ ಮಾಡ್ತಾರೆ, ಆ ಥರ ಬರ್ತಾ ಇರುತ್ತೆ, ವಾರ ಡೇಟಾ ಬರ್ತಾ ಇರುತ್ತೆ. ಬಟ್ ಬೆಂಗಳೂರಲ್ಲಂತೂ ಮಳೆ ಆಗ್ತಾ ಇದೆ. ಬಟ್ ಓವರ್ ಆಲ್ ಮಾನ್ಸೂನ್ದು ಸ್ವಲ್ಪ ಎಸ್ಟಿಮೇಷನ್ಗಿಂತ ಕಮ್ಮಿ ಆಗುತ್ತೆ ಅಂತ ಬಂದಿದೆ. ಬಟ್ ಅದರಿಂದನೇ ಸೆಲ್ಲಿಂಗ್ ಬರ್ತಾ ಅಂದರೆ ಆ ಥರ ಅನ್ಸೋದಿಲ್ಲ. ಮೇನಾಗಿ MSCI ರೀಬ್ಯಾಲೆನ್ಸಿಂಗಿಂದಲೇ ಸೆಲ್ಲಿಂಗ್ ಬಂದಿರುತ್ತೆ. ಅದ್ರ ಜೊತೆಗೆ FIಗಳು ಇನ್ನೂ ಒಂದಿಷ್ಟು ಸೆಲ್ಲಿಂಗ್ ಮಾಡಿರ್ಬೋದು. ಅದಕ್ಕೆ ಕಾರಣ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಏನಾದರೂ ಟ್ರೇಡ್ ಡೀಲಿಂದ ಅವರಿಗೆ ಒಂದು ಕುರುಹು ಸಿಕ್ಕಿರ್ಬೋದು. ಸೊ ಬೇರೆ ಕಡೆ ಇನ್ನು ಈಗ ನೋಡಿ, ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಪೇನ್ ಪಾಯಿಂಟ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಎನರ್ಜಿ ಸೆಕ್ಟರ್ಗೆ ಹೊಡೆತ ಬಿದ್ದಿದೆ. ನಾವು ಹೆವಿಲಿ ಡಿಪೆಂಡೆಂಟ್ ಆಗಿದ್ದೀವಿ ಬೇರೆ ದೇಶಗಳ ಮೇಲೆ. ಅದರಿಂದ ರುಪಿ ತುಂಬ ವೀಕ್ ಆಗ್ತಾ ಇದೆ, ಆಯಿತಾ. ಸೊ ರುಪಿ ವೀಕ್ ಆಗೋದ್ರ ಜೊತೆಗೆ ಅವ್ರು ಏನಾಗ್ತಾ ಇದೆ, ನಮಗೆ ಇಲ್ಲಿ AI ಸ್ಟೋರಿ ಅಂತಿಲ್ಲ. ಈಗ ಜಗತ್ತು ಏನು ಕೇಳ್ತಾ ಇದೆ, ನಿಮ್ಮ ದೇಶ AI ರಿಲೇಟೆಡ್ ಆಗಿ ಏನು ಮಾಡ್ತಾ ಇದೆ ಅಂತ. ಅಫ್ಕೋರ್ಸ್ ಈಗ ಚಿಪ್ ಸೆಟ್ ಇನ್ನೂ ಒಂದಿಷ್ಟು ಕಂಡುಹಿಡಿದಿದ್ದಾರೆ, ಚಿಪ್ ರೇಸ್ ಶುರುವಾಗಿದೆ ಅಂತೆಲ್ಲ ಬರ್ತಿದ್ರೆ ವೆರಿ ಬಿಗಿನಿಂಗ್ ಸ್ಟೇಜಸ್ಸು. ನೀವು ಕೊರಿಯಾ, ತೈವಾನು ಈ ಥರ ಬೇರೆ ಕಂಟ್ರಿಗಳಲ್ಲಿ ನೋಡಿದ್ರೆ ಅವ್ರದ್ದು AI ಸ್ಟೋರಿ ಇದೆ, ಜಗತ್ತಿಗೆ ಅವರು ಆಫರ್ ಮಾಡುವಂಥದ್ದು ಜಾಸ್ತಿ ಇದೆ. ಸೊ ಜನ ಅಲ್ಲಿ ಒಂದು ಸ್ವಲ್ಪ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ವ್ಯಾಲ್ಯೂ ಎಸ್ಪೆಷಲಿ FIಗಳು ಅದನ್ನು ಒಂದು ವ್ಯಾಲ್ಯೂ ಬೈಯಿಂಗ್ ಆಗಿ ನೋಡ್ತಾ ಇದ್ದಾರೆ ಕಂಪೇರ್ ಟು ನಮ್ಮ ಕಂಟ್ರಿ ನೋಡೋದಾದ್ರೆ. ಹಾಗಾಗಿ ಅದು ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಇರ್ಬೋದು. ಸೊ ಏನು ಮಾಡ್ಬೋದು ಇದಕ್ಕೆಲ್ಲ ಅಂತಂದರೆ ನೋಡಿ, ಇಮಿಡಿಯೇಟಾಗಿ ಗೌರ್ಮೆಂಟ್ ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದರೆ, ಸುಮಾರು ಜನ ಆಲ್ರೆಡಿ ನೀವು ಮಾತಾಡಿದ್ದೀರಾ, ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೂ ಕೂಡ ನಾವು 12.5% ಕಟ್ತೀವಿ, 1 ಲಕ್ಷಕ್ಕಿಂತ ಜಾಸ್ತಿ ಪ್ರಾಫಿಟ್ ಆದರೆ. ಅದೇ ರೀತಿಗೆ STT ಚಾರ್ಜಸ್ ಕೂಡ ಇದೆ ಅಂತ. ಸೊ STT ಚಾರ್ಜಸ್ನ ತೆಗೆದು ಹಾಕ್ಬೋದು ಅಥವಾ ಕಮ್ಮಿ ಮಾಡ್ಬೋದು, ಯಾವ್ದಾದ್ರು ಒಂದು ಕಡೆ ಗಮನವಿಸ್ತಾ ಹೋಗ್ಬೋದು, ಜಸ್ಟ್ FIಗಳನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಅದು ಒಂದು ಹೆಲ್ಪ್ ಆಗ್ತಾ ಹೋಗ್ಬೋದು ಮಾರ್ಕೆಟಿಗೆ. STT ಮತ್ತೊಂದು ನಂಗೆ ನೆನಪಾಯಿತು, ITR 2 ಆಲ್ರೆಡಿ ಓಪನ್ ಆಗಿದೆ. ಯಾರಾದರೂ ಪ್ಯೂರ್ ಇನ್ವೆಸ್ಟರ್ ಇದ್ದೀರಾ, ನೀವು ಟ್ರೇಡ್ ಮಾಡ್ತಾ ಇಲ್ಲ, ನೀವು ಸ್ಯಾಲರಿಡ್ ಇದ್ದೀರಾ, ಜೊತೆಗೆ ನೀವು ಒಂದಿಷ್ಟು ಇನ್ವೆಸ್ಟ್ಗಳನ್ನು ಮಾಡಿದ್ದೀರಾ ಅಂತಂದರೆ ನೀವು ITR 2ನ ಖಂಡಿತವಾಗ್ಲೂ ಫೈಲ್ ಮಾಡ್ಬೋದು. ಈವನ್ ನೀವು US ಅಥವಾ ಬೇರೆ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂದರೂ ಕೂಡ ಅದರದ್ದೇ ಒಂದು ಸ್ಕೆಡ್ಯೂಲ್ ಇರುತ್ತೆ ITR 2ನಲ್ಲಿ. ಅದನ್ನು ನೀವು ಫಿಲ್ ಮಾಡಿದ್ರೆ ನೀವೇನು ವಿಡ್ರಾ ಮಾಡ್ಕೊಂಡಿರಬೇಕು ಅಂತಲ್ಲ, ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ಅಲ್ಲಿ ಡಿಕ್ಲೇರ್ ಮಾಡಬೇಕು ಅಂತ ಇದೆ, ಆಯಿತಾ. ಹಾಗಾಗಿ ITR 2 ಓಪನ್ ಇದೆ, ಫಾರ್ಮ್ 60 ನಿಮ್ಮ ಕಂಪ್ನಿ ಕಡೆಯಿಂದ ಬಂದಿದೆ ಅಂದರೆ ನೀವು ಖಂಡಿತವಾಗ್ಲೂ ITR 2 ಫೈಲಿಂಗ್ನ ಶುರು ಮಾಡ್ಕೊಂಡು ಹೋಗ್ಬೋದು. STT ಅಂತೆಲ್ಲ ಅಂದಾಗ ನೆನಪಾಗ್ತು ಆಯಿತು. ಸೊ ಹಾಗಾದರೆ ಏನಾಗಿದೆ, ಈಗ 23,261 ಅಂತ ತೋರಿಸ್ತಾ ಇದೆಯಲ್ಲ, ಏನಿದು ಅಂತ ನೋಡಿ. ಇಲ್ಲಿ ಈ ಪಾಯಿಂಟಿಗೆ ಬಂದಾಗ ಇಲ್ಲಿಂದ ಬೌನ್ಸ್ ಆಗಿ ತುಂಬ ಶಾರ್ಪ್ ಬೌನ್ಸ್ ಬಂದಿದೆ ಅಲ್ವಾ. ಆ ಪಾಯಿಂಟನ್ನು ಟಚ್ ಆಗಿ ಆಲ್ಮೋಸ್ಟ್ ಒಂದು 200 ಅಂದರೆ ಇಮಿಡಿಯೇಟಾಗಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇದು ಹಿಸ್ಟ್ರಿನಲ್ಲಿ ಆಗಿದೆಯಾ ಅಂದರೆ ನೀವು ಸ್ವಲ್ಪ ಹಿಂದೆ ನೋಡ್ಕೊತ ಬರೋದಾದರೆ ಈ ಲೆವೆಲ್ಗಳಲ್ಲಿ ಆಗಿದೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋಂಥದ್ದು ಈ ಲೆವೆಲ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ. ಇಲ್ಲಿ ನೋಡಿ, ಒಂದು ಲೋ ಮಾಡಿತ್ತು, ಆ ಲೋ ಮಾಡಿದ್ರೆ ಮೇಲ್ಗಡೆ ಒಂದು ಕ್ಲೋಸಿಂಗ್ ಆಗಿತ್ತು. ಮಾರ್ದಿನ ನೋಡಿ ಎಷ್ಟು ಮೇಲ್ಗಡೆ ಒಂದು 400-500 ಪಾಯಿಂಟ್ಸ್ಗಳ ಪುಷ್ ಸಿಕ್ಕಿದೆ. ಸೊ ಇದು ಸೆಕೆಂಡ್ ಟೈಮ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಇದು ಒಂದು ಅಷ್ಟೇ, ಇಲ್ಲೊಂದು ಹ್ಯಾಮರ್ ಮಾಡಿತ್ತು, ಅಲ್ಲಿಂದ ನೋಡಿ ದೊಡ್ಡದಾಗಿ ಒಂದು ರೈಸ್ ಆಗಿದೆ. ಅಂದರೆ ಆ ಪಾಯಿಂಟಿಂದ ಸಿಕ್ಕಾಬಿಟ್ಟು ದೊಡ್ಡದಾಗಿ ಸಪ್ಲೈ ಬಂದಿದೆ, ಅಂದರೆ ಸಿಕ್ಕಾಬಿಟ್ಟು ದೊಡ್ಡ ಕ್ಯಾಂಡಲ್ಗಳಿದು. ಈ ಥರ ಒಂದು ಆಲ್ಮೋಸ್ಟ್ ಮಾರಬೋಜು ಕ್ಯಾಂಡಲ್ಗಳು ಬರುತ್ತಲ್ಲ, ಆ ಥರದ್ದು ಆಗಿದೆ. ಸೊ ಅದೇ ಥರ 2 ಸಲ ಅಟೆಂಪ್ಟ್ ಆದಮೇಲೆ ಇತ್ತೀಚೆಗೆ ಆಗಿದ್ದಂಥದ್ದು ಅಂದರೆ ಅಲ್ಲಿ ನಾನು ಕೂಡ ಒಂದು ಇಮಿಡಿಯೇಟಾಗಿ ಮಾರಬೋಜು ಕ್ಯಾಂಡಲ್ ಬಂದಿಲ್ಲ ಅಂದರೆ ನಿಮಗೆ ಒಂದು ದೊಡ್ಡ ಒಂದು ಫಾಲೋ ಅಪ್ ಅಂತ ಬಂದಿತ್ತು. ಈಗ ವಾಪಸ್ ಈ ಝೋನ್ನ ಮತ್ತೆ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ ಅಂದರೆ ಆಯಿತು, US ಇಂಡಿಯಾಲು ಟ್ರೇಡ್ ಡೀಲ್ ಆಗುತ್ತೋ, ಅಥವಾ ಇವ್ರದ್ದೇ ಏನಾದರೂ ಒಂದು US ಇರಾನಿಂದು ಸುಖಾಂತ್ಯ ಮಾಡ್ತಾರೋ, ಅಥವಾ ಬೇರೆದೊಂದಿಷ್ಟು ಇವಾಗ GST ಕಲೆಕ್ಷನ್ ಕೂಡ 1.9 ಲಕ್ಷ ಕೋಟಿ ಆಗಿದೆ ಅಂತ ನೋಡಿ. ಇದೆಲ್ಲ ಸುದ್ದಿ ಬರ್ತಿದ್ರು ಕೂಡ ಮಾರ್ಕೆಟ್ ಅದನ್ನ ಮೀರಿ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತಂದರೆ FIಗಳು ಕಂಟಿನ್ಯೂಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ, ಮತ್ತು ರುಪಿ ತುಂಬ ವೀಕ್ ಆಗ್ತಾ ಇದೆ. ಇದು ಮಾರ್ಕೆಟ್ಗೆ ತುಂಬ ಒಂದು ಹೊಡೆತನ ಕೊಡ್ತಾ ಇದೆ. ಸೊ ಇದಕ್ಕೆ ಏನಾದರೂ ಒಂದಿಷ್ಟು ತಡೆಗೋಡೆ ಬರೋ ತನಕ ಇದೆಲ್ಲ ಈ ಥರನೇ ಆಗುತ್ತೆ. ರೆಕಾರ್ಡ್ ನಂಬರಲ್ಲಿ 1.94 lakh crores ಅಷ್ಟು GST ಕಲೆಕ್ಷನ್ ಆಗಿದೆ ಅಂದರೆ ಇನ್ನು ಕನ್ಸಂಪ್ಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಜನರ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ, ಇಲ್ಲಿ ಕನ್ಸಂಪ್ಷನ್ ನಡೀತಾ ಇದೆ. ಕನ್ಸಂಪ್ಷನ್ ಆದಾಗಲೇ ಅವರು ಡೀಲರ್ಗಳು GST ಫೈಲ್ ಮಾಡುವಂಥದ್ದು, ಅಂದರೆ ವ್ಯಾಪಾರ ಜಾಸ್ತಿ ಆಗ್ತಾ ಇದೆ, ವಹಿವಾಟು ಜಾಸ್ತಿ ಆಗ್ತಾ ಇದೆ ಅಂದರೆ ತಾನೇ GST ಕಲೆಕ್ಷನ್ ಜಾಸ್ತಿ ಆಗುವಂಥದ್ದು. ಅದು ಆಗಿದೆ. ಗೋಲ್ಡಿಂದು ನೀವು ನೋಡಿರ್ಬೋದು, ತುಂಬ ದೊಡ್ಡ ಮಟ್ಟದಲ್ಲಿ ಗೋಲ್ಡು ಆಗೇ ಇಲ್ಲ, ವ್ಯವಹಾರನೇ ಆಗಿಲ್ಲ ಈ ತಿಂಗಳಲ್ಲಿ ಅಂತೆಲ್ಲ ಡೇಟಾ ಬಂದಿದೆ. ಅದಕ್ಕೆ ಕಾರಣ ಹಿಂದೂ ಸಂಪ್ರದಾಯದಲ್ಲಿ ಅಧಿಕ ಮಾಸ ಅಂತಿದೆ ಅಲ್ವಾ. ಈಗ 17ನೇ ತಾರೀಕಿಂದ ಅಧಿಕ ಮಾಸ ಅಂತ ನಡೀತಾ ಇದೆ. ಅಧಿಕ ಮಾಸದಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಏನೂ ಮಾಡೋದಿಲ್ಲ. ಹಾಗಾಗಿ ಒಂದಿಷ್ಟು ಗೋಲ್ಡ್ ಸಹಜವಾಗಿ ಕಮ್ಮಿ ಆಗಿರ್ಬೋದು. ಜೊತೆಗೆ ಪ್ರೈಮ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ಯಾರಾದರೂ ತೊಗೊಂಡಿಲ್ಲ ಅಂತಂದರೆ ಅದು ಕೂಡ ಇಂಪ್ಯಾಕ್ಟ್ ಇರ್ಬೋದು, ಆಯಿತಾ. ಆ ಥರನೂ ಆಗಿರ್ಬೋದು. ಆದರೆ ವಾಪಸ್ ಇದೆಲ್ಲ ಮುಗಿದ ಮೇಲೆ ವಾಪಸ್ ಫಂಕ್ಷನ್ ಮತ್ತೊಂದು ಶುರು ಆದಮೇಲೆ ಖಂಡಿತ ಜನ ಬೈ ಮಾಡೋದು ಮಾಡೇ ಮಾಡ್ತಾರೆ. ಇಂಪೋರ್ಟ್ ಡ್ಯೂಟಿ 10% 15% ಆಗಿದ್ದು ಅದರಿಂದ ಕಾರಣನ ಅಂದರೆ ಹೌದು, ಸ್ವಲ್ಪ ತಗೊಳೋರು ನೋಡೋಣ, ಸ್ವಲ್ಪ ಕಾದು ನೋಡೋಣ, ಹೆಂಗಿದ್ರೆ ಈಗ ಅಧಿಕ ಮಾಸನೂ ಇದೆ ಅಂತ ಪುಷ್ ಮಾಡಿರ್ಬೋದು ಹೊರತು ಜನ ಇದೆಲ್ಲ ಹೇಳಿದ್ದಾರೆ, PM ಹೇಳಿದ್ದಾರೆ, ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗಿದೆ ಅಂತ ಬೈ ಮಾಡೋದನ್ನ ಕಮ್ಮಿ ಮಾಡ್ತಾರೆ ಅಂತ ನನಗಂತೂ ಅನ್ಸಲ್ಲ. ಕಮ್ಮಿ ಆಗಿರ್ಬೋದು, ಬಟ್ ಈ ಪಾರ್ಟ್ 50%ಗಿಂತ ಜಾಸ್ತಿ ಕಮ್ಮಿ ಆಗಿದೆ ಕನ್ಸಂಪ್ಷನ್ ಅಂತ ಡೇಟಾ ಬರ್ತಾ ಇದೆ. ಅದು ಸುಳ್ಳು. ಅದು ಯಾಕೆ ಅಂತಂದರೆ ಈ ಥರ ರೀಸನ್ಗಳಿಂದ. ಸೊ ಅದು ವಾಪಸ್ ಚೇಂಜ್ ಆಗೇ ಆಗುತ್ತೆ ಜೂನಿಂದ, ಮತ್ತೆ ಅದು ಬೌನ್ಸ್ ಆಗೇ ಆಗ್ತಾ ಹೋಗುತ್ತೆ. ಬಟ್ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ. ಇವಾಗ ಈ ರೇಂಜನ್ನು ಏನಾದ್ರು ಬಿಡ್ತು ಅಂದರೆ 23,261 ನೋಡಿ, ಹಿಂದೆ ನಾನು ಆಗಲೇ ಹೇಳ್ದಂಗೆ ಎಷ್ಟು ಸ್ಟ್ರಾಂಗ್ ಆಗಿ ಬೌನ್ಸ್ ಆಗಿರುವಂಥ ಲೆವೆಲ್ಗಳು ಒಂದು ಇಂಪಾರ್ಟೆಂಟ್ ಹಿಸ್ಟಾರಿಕಲ್ ಸಪೋರ್ಟ್ ಲೆವೆಲು. ಅದಿಲ್ಲ ಅಂದರೆ ನಾವು ಸೀದಾ 22,800, 23,000, 22,800 ಲೆವೆಲ್ಗಳಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನಾಳೆ ಡೂ ಆರ್ ಡೈ ಆಗ್ಬೋದು. ಏನನ್ಸುತ್ತೆ ಅಂತ ನೋಡೋಣ. ಗಿಫ್ಟ್ ನಿಫ್ಟಿ ನೋಡೋದಾದರೆ ಗಿಫ್ಟ್ ನಿಫ್ಟಿ ಆಲ್ರೆಡಿ ಪ್ರೀಮಿಯಮ್ ಅಲ್ಲಿ ನಡೀತಾ ಇದೆ, ಒಂದು 50-60 ಪಾಯಿಂಟ್ಗಳು ಪ್ರೀಮಿಯಮ್ ಅಲ್ಲಿ ನಡೀತಾ ಇದೆ. ಇಂಡಿಯಾ ವಿಕ್ಸ್ ಕೂಡ 2% ಜಾಸ್ತಿ ಆಗಿದೆ ಇವತ್ತು. ನಾನು ಆಗಲೇ ನನಗೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ಮಿಡ್ ಕ್ಯಾಪ್ ನಿಫ್ಟಿ 1.45%, ಫಿನ್ ನಿಫ್ಟಿನಲ್ಲಿ 1.36%, ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ 1. ನಿಫ್ಟಿ ಇರೋದ್ರಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಬೇರೆದು ಕಂಪೇರ್ ಮಾಡಿದ್ರೆ. ಸೊ ನೋಡೋಣಂತೆ ನಾಳೆ ಯಾವ ರೀತಿ ಆಗುತ್ತೆ ಅಂತ. ಕ್ರೂಡು ತಿರ್ಗಾ 96-97 ಲೆವೆಲ್ಗೆ ಬಂದಿದೆ.
ಇಂಡಿಯಾದಲ್ಲಿ 8,500 ಆಸ್ಪಾಸಲ್ಲಿ ನಡೀತಾ ಇದೆ. ಗೋಲ್ಡ್ ಇವತ್ತು ನೆಗೆಟಿವ್ ಆಗಿತ್ತು, ಆದರೆ ಸಿಲ್ವರ್ ಸ್ವಲ್ಪ ಪಾಸಿಟಿವ್ ಆಗಿದೆ. ನ್ಯಾಚುರಲ್ ಗ್ಯಾಸು ಕೂಡ ನೆಗೆಟಿವ್ ಆಗಿತ್ತು. ಬಿಟ್ಕಾಯಿನ್ 72,000 ಇನ್ನೂ 2% ಬಿದ್ದು ಇನ್ನೂ ಕೆಳಗಡೆ ಹೋಗ್ತಾ ಇದೆ. ಬಿಟ್ಕಾಯಿನಲ್ಲಿ ಒಂದಿಷ್ಟು ETF ಸೆಲ್ಗಳು ಬೇರೆ ಥರದ್ದು ಒಂದು ಸುದ್ದಿಗಳು ಕೂಡ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಅದು ಆ ಕಾರಣದಿಂದಾಗಿ ಸೆಲ್ಲಿಂಗ್ ಬರ್ತಿರ್ಬೋದು. ಹಾಗೆಯೇ ರುಪಿ ನೋಡೋದಾದರೆ ಇವತ್ತು ಸ್ವಲ್ಪ ಸ್ಟ್ರೆಂತ್ ಆಗಿದೆ ಅಲ್ವಾ, 95, 96ಕ್ಕೆ ಹೋಗಿದ್ದಂಥದ್ದು ಈಗ 94 ನೋಡಿ, 97 ರೂಪಾಯಿಗೆ ಹೋಗಿದ್ದಂಥದ್ದು ಈಗ ಒಂದಿಷ್ಟು ಕೆಳಗಡೆ ಬಂದಿದೆ. ಇದಿಷ್ಟು ಕೆಳಗಡೆ ಬಂದರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟೊಂದು ಒಂದು ಒಳ್ಳೆ ಸೆಂಟಿಮೆಂಟ್ ಆಗಿಲ್ಲ. ನೋಡೋಣ ಇದೇನಾದ್ರು ವಾಪಸ್ 90 ಲೆವೆಲ್ ಬರೋಕ್ಕೆ ಸಾಧ್ಯ ಆಯಿತು ರುಪಿ ಅಂತಂದರೆ. ಅಂದರೆ ಒಂದಿಷ್ಟು ಇವರು ಕ್ರೆಡಿಟ್ ಇದು ಮಾಡ್ತಾ ಇದ್ದಾರೆ, RBI ಕಡೆಯಿಂದ ಒಂದಿಷ್ಟು ಬ್ಯಾಂಕ್ಗಳಿಗೆ ಪುಷ್ ಕೊಡ್ತಾ ಇದ್ದಾರೆ, ಈ ಥರ ಎಲ್ಲ ಸುದ್ದಿಗಳು ಬರ್ತಾ ಇದೆ. GST ಕನ್ಸೆಪ್ಷನ್ ಚೆನ್ನಾಗಿದೆ, ಇಷ್ಟೆಲ್ಲ ಆಗಿ ಈ ಲೆವೆಲ್ಗೆ ಬಂದು ನಿಂತಿರುವಂಥದ್ದು ನೋಡಿ. ನೆನ್ನೆ ಶುಕ್ರವಾರ ದಿವಸ ಒಂದು ದೊಡ್ಡ ಫಾಲ್ ಆಗಿತ್ತು, ಇವತ್ತು ಆಲ್ಮೋಸ್ಟ್ ಫ್ಲಾಟಾಗಿ ನಡೀತಾ ಇದೆ. ಇದು ಇನ್ನೂ ಕಂಟಿನ್ಯೂ ಆಗಬೇಕು, ರುಪಿ ಇನ್ನೂ ಸ್ಟ್ರೆಂತ್ ಆಗಬೇಕು. 92, 91, 90 ಲೆವೆಲ್ ಕಡೆಗೆ ರುಪಿ ವಾಪಸ್ ಹೋಗ್ತಾ ಇತ್ತು ಅಂತಂದರೆ ಮಾರ್ಕೆಟ್ಗೆ ಒಂದು ಒಳ್ಳೆ ಅದು ಸಪೋರ್ಟ್ ಕ್ರಿಯೇಟ್ ಮಾಡುವಂಥ ಒಂದು ಪಾಸಿಬಿಲಿಟಿ ಇರ್ತಾ ಹೋಗುತ್ತೆ. ಒಂದಿಷ್ಟು ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ಗಳು ಕೂಡ ಇದೆ, ಅದನ್ನ ಹೇಳ್ಬಿಡ್ತೀನಿ. ಐ ಥಿಂಕ್ LICನಲ್ಲಿ ಒಂದಿಷ್ಟು ಇದೆಲ್ಲ ಸೆಲ್ ಮಾಡ್ತಾರೆ ಹಾಗೆ ಅಂತೆಲ್ಲ ಸುದ್ದಿ ಬಂದಿತ್ತಲ್ವ. ಈಗ ಐ ಥಿಂಕ್ ಸ್ಪ್ಲಿಟ್ ಆಗಿದೆ ಅನ್ಸುತ್ತೆ ಅವ್ರದ್ದು, 1:2 ಸ್ಪ್ಲಿಟ್ ಆಗಿದೆ. ಇವಾಗ 800 ಚಿಲ್ಲರೆ ಇದ್ದು 400 ಚಿಲ್ಲರೆಗೆ ಬಂದಿದೆ. ಒಂದು 1.5% ಕರೆಕ್ಷನ್ ಆಗಿದೆ ಸ್ಪ್ಲಿಟ್ ಆದಮೇಲೆ. ಮಹೀಂದ್ರ ಆ್ಯಂಡ್ ಮಹೀಂದ್ರದ್ದು ಕೂಡ ಎಸ್ಟಿಮೇಷನ್ ಏನಿತ್ತು ಅದಕ್ಕಿಂತ ಚೆನ್ನಾಗಿ ಆಟೋ ಸೇಲ್ ಆಗಿದೆ, ಎಲ್ಲ ಸೆಗ್ಮೆಂಟಲ್ಲೂ ಕೂಡ ಜಾಸ್ತಿ ಬಂದಿದೆ. ಆದರೂ ಕೂಡ ಅವ್ರದ್ದು ಡೀಸೆಲ್ ವೆಹಿಕಲ್ಗಳು ಜಾಸ್ತಿ ಮಾಡ್ತಾರಲ್ವ, ಡೀಸೆಲ್ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಒಂದಿಷ್ಟು ಫ್ಯೂಚರ್ ಗ್ರೋತಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ಬರ್ತಾರೆ. ಬಟ್ ಕರೆಂಟ್ ಸೇಲ್ಸ್ ಚೆನ್ನಾಗಿ ಆಗಿದೆ. NMDC ಸ್ಟಾಕಿಗೆ ಜಾಸ್ತಿ ಜನ ಸೆಲ್ ರೇಟಿಂಗ್ನ ಕೊಟ್ಟಿದ್ದಾರೆ ಬೈ ರೇಟಿಂಗಿಂತ. ಇದು Q4 ರಿಸಲ್ಟ್ಸ್ ಆದಮೇಲೆ ಆಗಿರುವಂಥ ಬೆಳವಣಿಗೆ. ಹಾಗೆಯೇ ಒಂದಿಷ್ಟು ಗೋಲ್ಡ್ಮನ್ ಸ್ಯಾಕ್ಸ್ ಈ ಥರದ ಕಂಪ್ನಿಗಳು ಒಂದಿಷ್ಟು ಕಂಪ್ನಿಗಳಿಗೆ ಒಳ್ಳೆ ಬೈ ರೇಟಿಂಗು ಸೆಲ್ ರೇಟಿಂಗನ್ನೆಲ್ಲ ಕೊಟ್ಟಿದ್ದಾರೆ, ಅದು ಕೊಡ್ತಾನೆ ಇರ್ತಾರೆ ಅವರು. ಫ್ಯಾಬ್ರಿಕೇಟೆಡ್ ಪಾರ್ಟ್ಸು, ಕ್ಯಾಸ್ಟಿಂಗ್ ಕಂಪ್ನಿಗಳು, ಮೆಷಿನ್ ಕಾಂಪೊನೆಂಟ್ಸ್ ಕಂಪ್ನಿಗಳು, ಆ ಕಂಪ್ನಿಗಳಿಗೆ ಅವರು ಒಂದಿಷ್ಟು ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ. ಆಟೋ ಸೇಲ್ಸು, ಎಸ್ಕಾರ್ಟ್ಸು, ಇದ್ರದ್ದು ಏನು ಟ್ರ್ಯಾಕ್ಟರ್ ಸೇಲ್ ಡೇಟಾ ಇತ್ತು ಅದು ಕಮ್ಮಿ ಆಗಿದೆ ಅಂತ ಬಂದಿತ್ತು. ಯಾಕಂದರೆ ಫರ್ಟಿಲೈಸರ್ ಬೆಲೆ ಜಾಸ್ತಿ ಆಗಿದೆ, ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ, ಇದೆಲ್ಲ ಕಾರಣದಿಂದಾಗಿ ಟ್ರ್ಯಾಕ್ಟರ್ ಸೇಲ್ ಕೂಡ ಕಮ್ಮಿ ಆಗಿದೆ ಅಂತ. ಅದೇ ರೀತಿಗೆ ಐನಾಕ್ಸ್ ವಿಂಡಲ್ಲಿ 8% ಹತ್ತಿರ ಕರೆಕ್ಷನ್ ಬಂದಿದೆ Q4 ರಿಸಲ್ಟ್ಸ್ ಬಂದಾದಮೇಲೆ. ಮೋತಿಲಾಲ್ ಆಸ್ವಾಲ್ ಅವರು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ, ಆದರೆ ಈಗಲೂ ಕೂಡ ಬೈ ರೇಟಿಂಗನ್ನು ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮೋತಿಲಾಲ್ ಆಸ್ವಾಲ್ದು ಕೂಡ ರಿಸಲ್ಟ್ಸ್ ಇತ್ತು, ಅದು ಕೂಡ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟೆ. ಹಾಗೆ ನಾನು India-US ಟ್ರೇಡ್ ಡೀಲ್ ಹೇಳಿದ್ನಲ್ಲ, ಅವ್ರ ಹೆಸರು ಬ್ರೆಂಡನ್ ಲಿಂಚ್ ಅಂತ. ಇವರು ಹಿಂದೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ಗಳನ್ನು ಎಲ್ಲಿ ಪುಷ್ ಮಾಡಿದ್ದಾರೆ ಅಂದರೆ ಇಸ್ರೇಲ್ ಜೊತೆ, ತೈವಾನ್ ಜೊತೆ, ಕೆರಿಬಿಯನ್ನು, ಮೆಕ್ಸಿಕೋ, ಕೆನಡಾ, ರಷ್ಯಾ ಇವ್ರ ಜೊತೆ ಡೀಲ್ ಮಾಡ್ಕೋಬೇಕಾರೆಲ್ಲ ಸ್ವಲ್ಪ ಆ ಥರ ಪುಷ್ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲಿ ಏನು ಮಾಡ್ತಾರೆ ಅನ್ನೋದು ನೋಡೋಣ. GST ರೆಕಾರ್ಡ್ ಕಲೆಕ್ಷನ್ ಆಗಿತ್ತು. ಕೋಲ್ ಇಂಡಿಯಾ ಪ್ರೊಡಕ್ಷನಲ್ಲಿ 11% ಡ್ರಾಪ್ ಆಗಿದೆ ಅಂತ ಹೇಳಿದರು. ಯಾವುದರಲ್ಲಿ 9 ಮಂತ್ ಹೈ ಆಗಿತ್ತು, ಅದು ಇವಾಗ ಡ್ರಾಪ್ ಆಗಿದೆ ಅಂತ ಬಂದಿತ್ತು. ಯಾವುದು ಮೇನಲ್ಲಿ ಪ್ರೊಡಕ್ಷನು ಡ್ರಾಪ್ ಆಗಿದೆ ಅಂತ ಬಂದಿತ್ತು. ಅದೇ ರೀತಿಗೆ ಟಾಟಾ ಸನ್ಸಿಂದು ಲಿಸ್ಟಿಂಗ್ ಆಗಿದೆ ಅಂತ ಬಂದಿದೆ. ಅವ್ರದ್ದು ಬೋರ್ಡ್ ಮೀಟಿಂಗ್ ಆಗಿದೆ. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಅಥವಾ ನಾಳೆ ಅಪ್ಡೇಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಏನು ಡಿಸೈಡ್ ಮಾಡಿದ್ದಾರೆ ಟಾಟಾ ಸನ್ಸಿಂದ ಏನು ಅಂತ. ಯಾಕಂದರೆ ಸುಮಾರು ಕಂಪ್ನಿಗಳು ಅವ್ರಿಗೆ ಕೆಲವರು ಲಿಸ್ಟಿಂಗ್ ಆಗಬೇಕು ಅನ್ನೋ ಕಡೆ ಇತ್ತು, ಕೆಲವು ಕಂಪ್ನಿಗಳಿಗೆ ಲಿಸ್ಟ್ ಆಗಬಾರ್ದು ಅವರು ಅಂತಿತ್ತು. ಸೊ ಅದರಿಂದ ಒಂದಿಷ್ಟು ಆ ರಿಲೇಟೆಡ್ ಸ್ಟಾಕ್ಸ್ಗಳಲ್ಲಿ ಆಚೆ ಬರ್ತಾ ಹೋಗ್ಬೋದು, ನೋಡೋಣ. ಹಾಗೆಯೇ MCX ಕಡೆಯಿಂದ ಒಂದು ಹೊಸ ಸಿಲ್ವರ್ ಫ್ಯೂಚರ್ನ ಅನೌನ್ಸ್ ಮಾಡ್ತಾ ಇದ್ದಾರೆ, ಸಿಲ್ವರ್ 100 ಅಂತ. ಜಾಸ್ತಿ ಜನಕ್ಕೆ ಇದು ಕಾಂಟ್ರಾಕ್ಟ್ಗಳು ಈಸಿ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. 100 ಗ್ರಾಮಿನ ಕಾಂಟ್ರಾಕ್ಟ್ ಆಗಿರುತ್ತಂತೆ. ಅದು ಇವಾಗಿರೋದು 5 kg ಈ ಥರ ಎಲ್ಲ ತುಂಬ ದೊಡ್ಡದಾಗಿದೆ ಅಲ್ವಾ. ಸಿಲ್ವರ್ ಮಿನಿನೂ ಒಂದಿದೆ, ಬಟ್ ಸಿಲ್ವರ್ 100 ಅಂತ ಒಂದು ಸಿಲ್ವರ್ 100 ಫ್ಯೂಚರ್ಸ್ ಅಂತ ಒಂದು ಕೊಡ್ತಾ ಇದ್ದಾರೆ ಅವರು. ಮಾರುತಿ ಸುಜುಕಿದು ಡೇಟಾ ಹೈಯೆಸ್ಟ್ ಅಂತ ಬಂದಿತ್ತು. ಇಷ್ಟೊಂದು ಬಿಟ್ಟರೆ ಬೇರೆ ಏನು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಕಾಣಿಸ್ತಾ ಇಲ್ಲ. FIFA ವರ್ಲ್ಡ್ ಕಪ್ ಬರ್ತಾ ಇದೆ, ಅದು US ಅಲ್ಲಿ ಬೇರೆ ಅಂತ ಆಗಿದೆ ಇವಾಗ. ಸೊ ಅದರಲ್ಲಿ ಮೆನ್ ವಿಮೆನ್ 2 ವರ್ಲ್ಡ್ ಕಪ್ಗಳನ್ನು ಕೂಡ 2034 ತನಕ ಅದರ ರೈಟ್ಸ್ನ ಝೀ ಎಂಟರ್ಟೈನ್ಮೆಂಟ್ ಪಡ್ಕೊಂಡಿದೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ಒಂದು ಕರೆಕ್ಷನ್ ಆಗಿತ್ತು, ಝೀ ತುಂಬ ಕೆಳಗಡೆ ಲೆವೆಲ್ಗೆ ಬಂದಿತ್ತು. ಇದರಿಂದ ಒಂದು ಟರ್ನ್ ಅರೌಂಡ್ ಸಿಗುತ್ತಾ ಝೀಗೆ ಅಂತ ನೋಡೋಣ. ನಿಫ್ಟಿ ಮೀಡಿಯಾನು ಕೂಡ ನಾವು ವಾಚ್ ಮಾಡಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಫ್ಟಿ ಮೀಡಿಯಾ ಮತ್ತು ನಿಫ್ಟಿ ರಿಯಲ್ ಎಸ್ಟೇಟು ಒಂದಿಷ್ಟು ಶಾರ್ಟ್ ಕವರಿಂಗ್ ಕೊಡೋಕೆ ನೋಡ್ತೀವಿ. ನೋಡಿ, ರಿಯಲ್ ಎಸ್ಟೇಟ್ ಸ್ಟಾಕ್ಗಳು ಆ್ಯಕ್ಚುಲಿ ಮಾರ್ಕೆಟ್ನಲ್ಲಿ ಒಂಥರ ಈ ಥರ ಸ್ಟಾಗ್ಫ್ಲೇಷನ್ ಇದೆ, ಎಲ್ಲೂ ಏನು ಗ್ರೋತ್ ಆಗ್ತಾ ಇಲ್ಲ, ಈ ಥರ ಇದ್ದರೆ ಇಂಪ್ಯಾಕ್ಟ್ ಆಗುವಂಥದ್ದು ರಿಯಲ್ ಎಸ್ಟೇಟ್ ಸ್ಟಾಕ್ಗಳು. ಬಟ್ ರಿಯಲ್ ಎಸ್ಟೇಟ್ ಸ್ಟಾಕ್ ಇಂಡಿಯಾದಲ್ಲಿ ತುಂಬ ದಿನದಿಂದ ತುಂಬ ವರ್ಷಗಳಿಂದ ಒಂದೇ ರೇಂಜಲ್ಲಿ ನಿಂತಿತ್ತು. ಅದಕ್ಕೆ ಒಂದು ಬ್ರೇಕ್ಔಟ್ ಥರ ಆಗೋ ಥರ ಇತ್ತು. ಅಷ್ಟೊತ್ತಿಗೆ ಈ ಥರದ್ದೆಲ್ಲ ಸುದ್ದಿ ಬಂತು. ಬಟ್ ಇವತ್ತು ಕೂಡ ಕರೆಕ್ಷನಲ್ಲೇ ಬಂದಿದೆ, ಅದು ವೆಯ್ಟ್ ಆ್ಯಂಡ್ ವಾಚಲ್ಲಿದೆ. ಬಟ್ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಒಂದಿಷ್ಟು ನೋಡ್ತಾ ಹೋಗಬೇಕು. ಜೊತೆಗೆ ಮೀಡಿಯಾ ಕೂಡ ತುಂಬ ಓವರ್ ಸೆಲ್ಲಿಂಗ್ ಆಗಿರುವಂಥ ಸೆಕ್ಟರ್ ಅಂದರೆ ಅದು ಮೀಡಿಯಾ ಸೆಕ್ಟರ್. ಸೊ ಅಲ್ಲಿ ಏನಾದರೂ ವ್ಯಾಲ್ಯೂ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣಂತೆ. ಸೊ ಸುಮಾರು ಮಾತುಕತೆ ಆಯಿತು. ಇವಾಗ OI ಡೇಟಾ ನೋಡ್ಕೊಂಡು ಬಂದ್ಬೋಣ. ಸೊ ಇವತ್ತಿಂದು FIDI ಡೇಟಾ ಇನ್ನೂ ಬಂದಿಲ್ಲ. ನಿನ್ನೆ ತನಕ ಕ್ಲೈಂಟು ಬುಲಿಶ್ ಆಗಿದ್ರು, FIಗಳು ಬೇರಿಶ್ ಆಗಿದ್ರು. ಸೊ ಇವತ್ತು ಮೂವರ್ಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ, ಇವತ್ತು F&O ಸ್ಟಾಕ್ಸ್ಗಳಲ್ಲಿ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ಗಳು ಡಿಕ್ಲೈನ್ ಕಡೆಗೆ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೋ ಒಂದು ಸ್ಟಾಕ್ ಪಾಸಿಟಿವ್ ಆಗಿ ಬಿಟ್ಟರೆ ಎಲ್ಲ ನೆಗೆಟಿವ್ ಆಗಿತ್ತು. IT ಇವತ್ತಿನ ಟಾಪ್ ಗೇನರ್ 2.66%, ಇನ್ನು ಎಲ್ಲ ಸ್ಟಾಕ್ಗಳು ನೆಗೆಟಿವ್ ಆಗಿದೆ. FMCG ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಸೊ ನಿಫ್ಟಿನಲ್ಲಿ ಈ ರೀತಿ ಕ್ಲೋಸಿಂಗ್ ಆಗಿದೆ. ಮ್ಯಾಕ್ಸ್ ಪೇನು 23,500 24,000 ಇದೆಲ್ಲ ಕೂಡ ಇವಾಗ ದೊಡ್ಡ ಮಟ್ಟಿನಲ್ಲಿ ಇವಾಗ
ರೆಸಿಸ್ಟೆನ್ಸ್ ಆಗಿ ಬಿಲ್ಡಪ್ ಆಗಿದೆ. ಇವತ್ತಿನ ಓ ಎಚ್ ಚೇಂಜ್ ನೋಡೋದಾದ್ರೆ ನಿಮಗೆ ನೋಡಿ ಇಲ್ಲಿ 23,400 ಪೊಸಿಷನ್ ಆ್ಯಡ್ ಮಾಡ್ಕೊಂಡಿದ್ದಾರೆ, 500, 600, 700, 800 ಎಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಬಟ್ ಸಪೋರ್ಟ್ ಅಂತ ಆ್ಯಡ್ ಆಗಿರೋದು ಅಂದರೆ ಅದು 23,400, 350, 300, 200 ಇಲ್ಲಿ ಅಂದರೆ 23,500 ಒಂಚೂರು ಆ್ಯಡ್ ಆಗಿದೆ ಬಿಟ್ಟರೆ ಇನ್ನೆಲ್ಲ ಕೂಡ ಜಾಸ್ತಿ ಸಪೋರ್ಟ್ಗಳನ್ನು ತೆಕ್ಕೊಂಡಿರೋದಂತೆ. ಹಾಗಾಗಿ ಮ್ಯಾಕ್ಸ್ ಪೈನ್ 23,500 ಏನು ಹೇಳ್ತಾ ಇದೆ, ನಿಫ್ಟಿ ಆ ಆಸುಪಾಸು ಝೋನಲ್ಲೇ ಕ್ಲೋಸ್ ಮಾಡ್ತಾ ಹೋಗ್ಬೋದು. ಇಲ್ಲ ಬ್ರೇಕ್ ಆಗಿ ಕೆಳಗಡೆ ಬರಬೇಕು ಅಂದರೆ ನಾವೇನು ಲೋ ಲೆವೆಲ್ ಮಾತಾಡೋದಿಲ್ಲ, ಅದಕ್ಕಿಂತ ಕೆಳಗಡೆ ಬರಬೇಕು. PCR ಅಫ್ಕೋರ್ಸ್ ಎಕ್ಸ್ಟ್ರೀಮ್ ನೆಗೆಟಿವ್ಗೆ ಹೋಗಿದೆ, ಬಟ್ ಅದೇ ರೀತಿ ಇರುತ್ತಾ, ನಾಳೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಅಂತ 23,260 ಆಸ್ಪಾಸ್ ಝೋನನ್ನು ಉಳಿಸ್ಕೊಂಡಂಥ ಮಾರ್ಕೆಟ್ ಅಂತ ನೋಡೋಣ. ಹಾಗೆಯೇ ಇವತ್ತಿನ FIDI ಡೇಟಾ ಬಂದಿದೆಯಾ, ತುಂಬ ಬೇಗ ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತು FIDI ಡೇಟಾ ಇನ್ನೂ ಬಂದಿಲ್ಲ. ಇವತ್ತು ಕೂಡ ಮೋಸ್ಟ್ ಪ್ರಾಬಬ್ಲಿ FIಗಳು ಸೆಲ್ಲೇ ಮಾಡಿರ್ತಾರೆ, ಬಂದಿದ್ದರೆ ನೀವು ಅಪ್ಡೇಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಯಾರಿಗೂ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಸಾಕಷ್ಟು ಫೀಚರ್ಸ್ಗಳಿಗೆ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸಿಲ್ಲ. ಪ್ರತಿದಿನಕ್ಕೆ ಏನು ಸಾಧ್ಯ ಆಗುತ್ತೆ ನೋಡೋಣ. ಫ್ಯೂಚರ್ ಡ್ಯಾಶ್ಬೋರ್ಡ್ ಅಂತ ಇದೆ ನಿಮಗೆ, ಇಲ್ಲಿ ಇವತ್ತಿನ ಟಾಪ್ ಗೇನರ್ ಯಾವ್ದಾದ್ರು, ಟಾಪ್ ಲೂಸರ್ ಯಾವುದಾದ್ರು, ಇದೆಲ್ಲ ಇದು ತೋರಿಸ್ತಾ ಇರುತ್ತೆ ನಿಮಗೆ. ಸೊ ಈ ಥರದ್ದು ಸುಮಾರಿದೆ ಇಲ್ಲಿ ಇವ್ರದ್ದು ಆಪ್ಷನ್ಸ್ ಲ್ಯಾಬಲ್ಲಿ, ಫ್ಯೂಚರ್ಸ್ ಲ್ಯಾಬಲ್ಲಿ, ಪ್ರೀಮಿಯಂ DK, IBHV, ವೀಗ ಅನಾಲಿಸಿಸ್, ಹೊಸ ಹೊಸ ಟೂಲ್ಗಳನ್ನು ಆ್ಯಡ್ ಮಾಡ್ಕೊತಾನೆ ಇರ್ತಾರೆ. ಯಾವುದೇ ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಚಾನಲ್ಗೆ ಅವರ ಯಾರು ಕ್ರಿಯೇಟರ್ ಇದ್ದಾರೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗಳಿಗೆ 10%, 20% ಬೇಕಾದರೆ ಆಫರ್ ಕೊಡ್ತೀನಿ ನಾನು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಕೂಪನ್ ಕೋಡ್ನ ಕೂಡ ಕೊಟ್ಟಿದ್ದಾರೆ. MM10 ಮಾರ್ಕೆಟ್ ಮಾತುಕತೆ 10, MM10, MM20 ಅಂತ ಕೂಪನ್ ಕೋಡ್ ಇದೆ. ಅದು ಯೂಸ್ ಮಾಡಿದ್ರೆ ನಿಮಗೆ ಉಪಯೋಗಿಸ್ಕೋಬೋದು. ಹೇಗೆ ನಿಮ್ಗೆ ಉಪಯೋಗ ಆಗುತ್ತೆ ಇದೆಲ್ಲ ಅಂದರೆ. ಇಲ್ಲ ಅಂತಂದರೆ ಏನೂ ಬೇಕಾಗಿಲ್ಲ. ಬೈ ಡಿಫಾಲ್ಟ್ ನಿಮ್ಮ ಬ್ರೋಕರ್ಗಳಲ್ಲೇ ಸುಮಾರು ಟೂಲ್ಸ್ಗಳು ಮತ್ತೊಂದುಗಳು ಅವೈಲಬಲ್ ಇರುತ್ತೆ. ಬಟ್ ಯಾರಿಗಾದರೂ ತುಂಬ ಜಾಸ್ತಿ ನೀವು ಬ್ಯಾಕ್ ಟ್ರೇಸ್ ಮಾಡಬೇಕು, ಒಂದಿಷ್ಟು ಅನಲೈಸ್ ಮಾಡಬೇಕು, ಟ್ರೇಡ್ ಕೊಡೋ ಟೈಮ್ಗೆ ನಿಮಗೆ ಸಾಧ್ಯ ಇದೆ ಕೊಡೋಕ್ಕೆ, ಯಾವಾಗ ಇದೆಲ್ಲ ನೋಡಬೇಕು ಅಂದರೆ ಇಂಥದ್ದನ್ನು ನೀವು ಮಲ್ಟಿ ಲೈನ್ ಚಾರ್ಟು, ಮಲ್ಟಿ ಸ್ಟ್ರಾಟಲ್ ಚಾರ್ಟು ಎಲ್ಲ ಕೂಡ ಇರ್ತಾ ಹೋಗುತ್ತೆ, ನೀವು ನೋಡ್ಕೊಳ್ತಾ ಹೋಗ್ಬೋದು. ಜೊತೆಗೆ 2026 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಗುರಿ ಜೊತೆ ಒಂದು ಹೂಡಿಕೆ ಆಗಬೇಕು. ಅದು ಶಾರ್ಟ್ ಟರ್ಮ್ ಆಗಿರಲಿ, ಲಾಂಗ್ ಟರ್ಮ್ ಆಗಿರಲಿ, ಮಾರ್ಕೆಟ್ ಅವಕಾಶಗಳು ಕೊಡ್ತಾ ಇರುತ್ತೆ. ಕೊಟ್ಟಾಗ ನಾವು ಉಪಯೋಗಿಸ್ಕೊತಾ ಇರಬೇಕು. ಸೊ ಅದು ಬಂದಾಗ ಅದನ್ನ ಮಿಸ್ ಮಾಡ್ಕೊಬೇಡಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.